ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಈ ಅಮ್ಮ ಲಕ್ಷ್ಮಿ, ಆ ಯಾಕಮ್ಮ ಮೇದ್ ನಿಂತಿದ್ಯಾ? ಇನ್ನ ಮೇಲಾಗಿಲ್ಲೇನೋ ಪಾಪ. ನೆನ್ನೆ ಎಲ್ಲ ನೋಡು ಹೊಟ್ಟೆ ನೋವಿಗೆ ಅಮ್ಮ ಅಮ್ಮ ಅಂತ ಅಂತಾನೆ ಇತ್ತು ಪಾಪ. ಇಂಜೆಕ್ಷನ್ ಹಾಕ್ಸಿನೋ ಇನ್ನ ಪಾಪ ಇನ್ನ ಪೂರ್ತಿ ಮೇಲಾಗೈತೆ ಇಲ್ಲೋ. ನಾವಾದ್ರೂ ಬಾಯಿರೋ ಮನುಷ್ಯರು ಬಾಯಿ ಬಿಟ್ಟು ಹೇಳ್ತೀರಿ ನೋವು ಏನಾದ್ರು ಆದ್ರೆ. ಈ ಮೂಕ್ ಪ್ರಾಣಿ ಹೆಂಗ್ ಹೇಳುತ್ತೆ ಪಾಪ ಅದ್ರ ನೋವನ್ನ. ಹೆಂಗೆ ಆಗ್ಲಿ ನಾನಿರೋ ಗಂಟನೆ ನಾನ್ ನೋಡು ಇಷ್ಟು ಮಾತ್ರ ನೋಡ್ಕೊಂತೀನಿ. ನನ್ನ ಹೆಂಡತಿನೂ ಬರಲ್ಲ ಹಸು ನೋಡ್ಕೊಳಕ್ಕೆ. ಸೀತಾ ಅಂತೂ ಇನ್ನ ತಲೆಯನ್ನೇ ಕೆರ್ಸ್ಕೊಳಲ್ಲ. ನನಗಿರೋ ಪ್ರೀತಿ ಅವಳಿಗೊಂಚೂರು ಇಲ್ಲ. ಅಲ್ಲ, ನನ್ನ ರಕ್ತದಲ್ಲೇ ಹುಟ್ಟವಳೆ, ಅವಳಿಗೊಂಚೂರು ಇಷ್ಟನೇ ಇಲ್ಲ ನೋಡು ಪ್ರಾಣಿಗಳ ಮೇಲೆ. ನಂತರ ಅವಳ ಆಸೆನೂ ಬೀಳಲ್ಲ ಅಂತಾಳೆ. ಏನಿಲ್ಲ ಅಷ್ಟೇ ಅಷ್ಟೇ. ಆಮೇಲಿಂದ ಇನ್ನೊಂದ್ಸತಿ ಇಂಜೆಕ್ಷನ್ ಹಾಕ್ಸಿದ್ರೆ ಅಷ್ಟೇ ಎಲ್ಲ ಮೇಲಾಗ್ಬಿಡುತ್ತೆ. ಆಮೇಲಿಂದ ಆರಾಮಾಗಿ ಇರ್ಬೋದು. ಇನ್ನೇನು ತೊಂದರೆ ಇಲ್ಲ. ಅಮ್ಮ ಬಾರಮ್ಮ, ನಾವು ಅಪ್ಪ ಹತ್ರ ಹೋಗೋಣ. ಅಪ್ಪ ಹತ್ರ ಹೋಗೋಣ ಬಾಮ್ಮ. ಇವಜ್ಜಿ ನೋಡು ನಮ್ಮನ್ನೇ ಮನೆಯಿಂದ ಈಚೆ ಆಗೈತೆ. ಬಾಮ್ಮ ನಾವು ಹೋಗಿ ಅಪ್ಪನ್ಗೆ ಹೇಳೋಣ. ನೋಡು ನಿಮ್ಗೆಲ್ಲ ಇಲ್ಲಿ ಕಣ್ಣತ್ರ ಎಲ್ಲ ಗಾಯ ಆಗಿದೆ, ಹಂಗ್ ತಳ್ಳಿದೆ ಅಜ್ಜಿ. ಬಾಮ್ಮ ಅಪ್ಪ ಹತ್ರ ಹೋಗೋಣ, ನಾವು ಇಲ್ಲಿರೋದ್ ಬೇಡ. ಇಲ್ಲಿದ್ರೆ ಮತ್ತೆ ಬಂದು ಹೊಡಿಯುತ್ತೆ ಅಜ್ಜಿ. ಏನಣ್ಣ ಬರಂಗಿದ್ರು ಹೇಳೋ ಕರೆಕ್ಟಾಗಿ. ನೋಡೋ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ನವನೇ, ಇನ್ನೊಬ್ರು ಬೇಕಷ್ಟೇ ನನಗೆ. ಏನಿಲ್ಲ, ಒಂದು 3 ದಿನದ ಕೆಲಸ ಅಷ್ಟೇ. ಮುಗಿಸ್ಕೊಟ್ಬಿಟ್ಟು ಬರ್ತಾರದೆ, ಅಲ್ಲೇ ಇದು ಮಾಡೋ ಥರ ಇರುತ್ತೆ. ಬರಂಗಿದ್ರೆ ಹೇಳು, ಊಟ ತಿಂಡಿ ಖರ್ಚೆಲ್ಲ ನಾನೇ ನೋಡ್ಕೊತೀನಿ. 3 ದಿನ ಇದು ಮಾಡಂಗೆ ಮಾತ್ರ ಇರುತ್ತೆ. ನೀನು ಬರಾಗಿದ್ರೆ ಹೇಳಿದ್ರೆ ನೀನೇ ಬಾ, ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ನೋಡ್ಬೇಕಲ್ಲ, ಅದಕ್ಕೆ. ಹಂಗಲ್ಲಯ್ಯ, ಮನೇಲಿ ಹೇಳಿಲ್ಲ ಇನ್ನ ಏನು. ನಮ್ಮ ಹೆಂಗಸ್ರು ಏನಂತಾರೆ ಏನೋ, 3 ದಿನ ಅಲ್ಲೇ ಇದು ಮಾಡಿದೆ ಅಂದ್ರೆ ನಮ್ಮ ಮನೇಲಿ ಒಪ್ಪಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಮನೇಲಿ ಒಂದು ಮಾತು ಕೇಳ್ಬಿಟ್ಟು ಹೇಳ ಹೆಂಗೆ. ಅಯ್ಯೋ ಏನಣ್ಣ ಹಿಂಗಂತ್ಯ. ನಾವೇನು ಅಲ್ಲಿ ಇಲ್ಲಿ ಪೋಲಿ ಹರ್ಕೊಂಡು ಪೋಲಿ ಹುಡುಗರ ಥರ ಪಾರ್ಟಿ ಮಾಡಕ ಹೋಗ್ತಿದ್ದೀರಿ ದುಡಿಯಕ್ ತಾನೆ. ಏನು ಇಲ್ಲ, ಊಟದ್ದೆಲ್ಲ ನಂದೇ ವ್ಯವಸ್ಥೆ ಇರುತ್ತೆ. ಅಲ್ಲೇ ಸ್ಟೇ ಮಾಡೋಕ್ಕೆ ನಿನಗೆ ಎಲ್ಲ ಜಾಗ ಐತೆ. ಸ್ಯಾಲ್ರಿಗೆ 1 ದಿನಕ್ಕೆ 1000 ರೂಪಾಯಿ ಹಂಗೆ ನೋಡು, 3 ದಿನಕ್ಕೆ 3000 ರೂಪಾಯಿ ಕೈ ಸೇರುತ್ತೆ. ಯೋಚನೆ ಮಾಡಿ ನೋಡು. ಯಾಕಂದ್ರೆ ನಾಳೆಯಿಂದನೇ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು, ಟೈಮ್ ಇಲ್ಲ ನನಗೆ. ಹೋದ್ರೆ ಇವತ್ತು ರಾತ್ರಿನೇ ಹೋಗಂಗಿರುತ್ತೆ. ಅದಕ್ಕೆ ಏನಂತ ಹೇಳೋಣ. ನೀನು ಹೇಳಿದ್ರೆ ಕರೆಕ್ಟೇ, 3 ದಿನಕ್ಕೆ 3000 ಬರುತ್ತೆ ಅಂದರೆ ನನಗೂ ಏನಾರು ಖರ್ಚಿಗೆ ಆಗುತ್ತೆ. ಅದು ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ನೀನು ಹೇಳೋದು ಯೋಚನೆ ಮಾಡಿದ್ರು ಸರಿ ಅನ್ಸುತ್ತೆ ನನಗೆ. ನಾವೇನು ಹೊರಗಡೆ ಹೋಗಿ ಪಾರ್ಟಿನೂ ಮಾಡ್ತಿಲ್ಲ, ಏನೂ ಇಲ್ಲ, ದುಡಿಯಕ್ಕೆ ತಾನೇ ಹೋಗ್ತಿರೋದು. ಸರಿ, ನಾನು ಹೆಂಡತಿಗೆ ಹೇಳಿ ಹೆಂಗೋ ಒಂದು ಒಪ್ಪಿಸ್ತೀನಿ. ಬರ್ತೀನಿ ಬಿಡು. ಸಂಜೆ ಎಷ್ಟೊತ್ತಿಗೆ ಹೋಗೋದಂತ ಹೇಳು. ಬಟ್ಟೆ ಒಂದು ಜೊತೆ 2 ಜೊತೆ ತಗೊಂಡು ಬರ್ತೀನಿ. ನೋಡು ಈಗ ಹೇಳ್ದಲ್ಲ, ಇದು ಕರೆಕ್ಟು. ಏನಿಲ್ಲ ಅಣ್ಣ, ಸಂಜೆಗೆ ಒಂದು 7 ಗಂಟೆಗೆ ಬಿಡೋಣ ಮನೆ. 7 ಗಂಟೆಗೆ ಬಿಟ್ರಲ್ಲ ಹೋಗೋಷ್ಟಲ್ಲಿ ಒಂದು 8 9 ಆಗುತ್ತೆ. ನಾವು ಊಟ ಗೀಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಬೋದು. ನೀನೇ ಅಲ್ಲಿ ಲಾಸ್ಟ್ ಮನೆಯಲ್ಲಿ ಆ ಶಂಕರಣ್ಣ ಐತಲ್ಲ, ಅವ್ರ ಮನೆ ಹತ್ರ ಬಂದ್ಬಿಡೋಣ. ಹಾಗೆ ಹೋಗೋಣ, ಗಾಡಿ ತಗೊಬಿಡ್ತೀನಿ. 3 ದಿನ ಒಂದೇ ಗಾಡೀಲಿ ಹೋಗೋಣ. ಇಲ್ಲಾಂದ್ರೆ ನಾವು ಇಲ್ಲಿಂದ ಆಟೋದಲ್ಲಿ ಹೋಗ್ತೀರಿ ಅಂತೆಲ್ಲ ನೋಡಿದ್ರೆ ಅಷ್ಟೇ. ಅಲ್ಲೇ ಕಾಸು ಖರ್ಚಾಗುತ್ತೆ. ಸರಿ ಕಣಪ್ಪ, ಸರಿ. ಹಂಗೆ ಮಾಡ್ತೀನಿ. ಅದೇ ತೋಟದಲ್ಲಿ ಇನ್ನೊಂಚೂರು ಕೆಲಸ ಐತೆ, ಅದು ಮುಗಿಸ್ಬಿಟ್ಟು ಬೇಗ ಬಂದೆ ಬಟ್ಟೆ ಎಲ್ಲ ತೆಗೆದಿಟ್ಕೊಂಡು ಕರೆಕ್ಟಾಗಿ 7 ಗಂಟೆಗೆ ಬಂದ್ಬಿಡ್ತೀನಿ. ಸರಿ ಅಣ್ಣ. ಹಂಗಾದ್ರೆ ನಾನು ಹೋಗ್ತೀನಿ, ನಾನು ಬಟ್ಟೆಗಳೆಲ್ಲ ತೆಗೆದು ಇಟ್ಕೊಂತೀನಿ. ಯಾರು ಏನು ಮಾಡುವರು ನಮಗ್ಯಾರು ಕೇಡು ಮಾಡುವರು. ಹೆಂಗೋ 3000 ಒಪ್ಸಿದ್ದೀನಿ. ನಮ್ಗಿನ್ನೊಂಚೂರು ಜಾಸ್ತಿನೇ ಮಿಕ್ಕುತ್ತೆ. ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಬಿರಿಯಾನಿ ತಿಂದರೆ ಹೆಂಗಿರುತ್ತೆ, ಸೂಪರಾಗಿ. ಹೆಂಗೋ ಈ ಕೆಲ್ಸಕ್ಕೆ ನಾವು ಹೋದ್ರೆ ಚೂರಪ್ಪಾರ ಕೈಯಲ್ಲಿ ಕಾಸು ಇರ್ತೈತೆ. ಇನ್ನು ಮಗಳು ಬೇರೆ ಕಾಲೇಜಿಗೆ ಹೋಗ್ತಾಳೆ ಪಾಪ, ಏನಾರ ಬೇಕಾಗುತ್ತೆ. ಯಾರು ಕೊಡ್ತಾರೆ? ಇವು ಇಲ್ಲಿ ತೋಟದಲ್ಲಿ ಕೆಲಸ ಮಾಡೋ ದುಡ್ಡೆಲ್ಲ ಹೋಗಿ ಅಣ್ಣನ ಕೈಲೇ ಸೇರುತ್ತೆ. ಅಮ್ಮನೂ ಏನು ತಲೆ ಕೆಡ್ಸ್ಕೊಳಲ್ಲ. ನಮಗೆ ಬೇಕಂದ್ರೆ ನಾವೇನಾರ ಮಾಡಬೇಕು.
ಏನಿದು ಮಹಾವಯಸ್ ಥರ ಐತಲ್ಲ. ಅಯ್ಯೋ ಅಯ್ಯೋ ಯಾಕಮ್ಮ ಯಾಕಮ್ಮ ನಾನು ಹಿಂಗೆ ಹೇಳ್ತಿದ್ಯಾ? ಇಲ್ಲಿ ಗಂಟೆ ಯಾಕೆ ಹುಡ್ಕೊಂಬರಕ್ ಹೋದೆ ನೀನು? ಮನೇಲಿ ಇರೋಕ್ಕಾಗ್ತಿರ್ಲಿಲ್ವಾ? ಇನ್ನೊಂಚೂರು ಕೆಲಸ ಇತ್ತು ಮುಗಿಸ್ಕೊಂಬರ್ತಿದ್ದೆ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಅಮ್ಮ ಏನಾದ್ರು ಬೈದ್ಲಾ? ಅಮ್ಮ ಏನಂದಿಲ್ಲಪ್ಪ. ಅತ್ತೆನಜ್ಜಿ ನಮ್ಮನ್ ಮನೆಯಿಂದ ಈಚೆ ಹಾಕಿದ್ರು. ನಾನು ಅಮ್ಮಗೆ ಹೇಳ್ದೆ ಅಪ್ಪ ಹತ್ರ ಹೋಗೋಣಮ್ಮ. ಅಪ್ಪಗೆ ಹೇಳನಂದ್ರೆ ಅಮ್ಮ ಬರ್ಲಿಲ್ಲ. ಅಮ್ಮ ಅಲ್ಲೇ ಅಲ್ಲಿ ತೆಂಗಿನಕಾಯಿ ಮರ ಐತೆ, ಅಮ್ಮದಕ್ಕ ತೋಟದ ಅಲ್ಲೇ ಐತೆ. ನಾನ್ ಮಾತ್ರ ಬಂದೆ ಅಪ್ಪ. ಏನು ನಿಮ್ಮನ್ ಮನೆಯಿಂದ ಈಚೆ ಹಾಕಿದ್ರಾ? ಅಲ್ಲ ನಮ್ಮ ಅಮ್ಮನ್ಗೆ ಉಚ್ಕಿ ಚಿಡ್ದೈತೆ ಹೆಂಗೆ? ಉಮ್ಮಗೆ ಏನಾಗೈತೆ? ನಿಮ್ಮನ್ ಮನೆಯಿಂದ ಈಚೆ ಹಾಕಿ ಅವ್ರೇನ್ ಮಾಡ್ತವ್ರೆ? ಯಾಕೆ ಇವ್ರು ಈ ಥರ ಮಾಡಿರೋದು? ಅಪ್ಪ ಅದೇ ನೀನ್ ದುಡ್ಡು ಕೊಟ್ಟಿದ್ದಲ್ಲ, ಆದ್ರೆ ನಾನು ಹೊಸದು ಬಳೆ ಸರ ಎಲ್ಲ ತಗೊಂಡು ಇವತ್ತು ಕಾಲೇಜ್ಗೆ ಹಾಕೊಂಡು ಹೋಗೋಣಂತ ಕನ್ನಡಿ ಮುಂದೆ ಇಟ್ಟಿದ್ನ. ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ಯಾರೋ ತಗೊಂಡಿದ್ರು. ಆಮೇಲೆ ಅಮ್ಮನ್ ಕೇಳಿದ್ನ, ಅಮ್ಮ ನೋಡಿಲ್ಲ ಅಂತ. ಆಮೇಲೆ ನೋಡಿದ್ರೆ ಅತ್ತೆ ಹಾಕೊಂಡಿತ್ತು. ಅತ್ತೆ ನಾನು ತಗೊಂಡ್ ಬಂದು ಕಾಲೇಜ್ಗೆ ಹಾಕೊಂಡು ಹೋಗಕ್ಕೆ ನನಗೆ ಕೊಡು ಅತ್ತೆ ಅಂದೆ ಅಷ್ಟೇ. ಅಷ್ಟಕ್ಕೇನೆ ಇದು ನಂದು ಮನೆ, ಅವ್ರ ಮನೆ ಬಿಟ್ಟು ಅಂತ ಈಚೆ ಹಾಕ್ಬಿಡ್ತು ಅಜ್ಜಿ. ಅಯ್ಯೋ ದೇವ್ರೆ, ಚಿಕ್ಕ ಹುಡ್ಗಿ ಹತ್ರ ಹೋಗಿ ಹಿಂಗೆ ಥೂ, ಈ ಉಮ್ಮಗ್ ಯಾಕನ ಈ ತರ ಕೆಟ್ಟ ಬುದ್ಧಿ ಬಂತೋ ಗೊತ್ತಿಲ್ಲ. ಚಿಕ್ಕ ಹುಡ್ಗಿನ ಹೋಗಿ ಅಳಿಸ್ಕೊಂಡು ಈ ತರ ಕಿತ್ತಾಕೊಂಡು ಈ ತರ ಹೊರಗಡೆ ದಬ್ಬಳ ಅವಳು. ಅವಳಿಗಿದೆ ನಡಿ ಇವತ್ತು. ಎಲ್ಲ ಅಮ್ಮ ಇಲ್ಲ ನಡಿ, ಅಮ್ಮನ್ ಕರ್ಕೊಂಡು ಮನೆ ಹತ್ರ ಹೋಗೋಣ ಫಸ್ಟು. ನೀ ಅಳದೆ ನಡಿ ಮಗ್ಳು, ನಾನಿದ್ದೀನಿ. ನೀನ್ ಯಾಕೆ ಹೇಳ್ತೀಯ ನಡಿ. ಅಂತ 1000 ತಕ್ಕೊಡ್ತೀನಿ ನಾನು. ನೀನ್ ಅಳ್ಬೇಡ ನೀನು. ಮನೆ ಹತ್ರ ನಡಿ, ಏನ ಕೇಳೋಣ. ಥು ಪಾಪಿ. ನೀನೆಲ್ಲ ಒಂದ್ ತೆಂಗಿನ ನೀನು. ಹ್ಮ್ ಮಗು ನೀಚೆ ದಬ್ಬಿದಿ ಅಂದ್ರೆ ನಿನ್ಗೆ ಇಷ್ಟ ಇರ್ಬೇಕು. ಬರ್ತೀನಿ ತಡಿ. ಅಮ್ಮ ಒಂದೇ ಸತಿ ನಿನ್ ತಲೆ ಇಬ್ರು ಹೋಗಿ ಈಚೆ ಕಡೆ ಬಿದ್ರು ಬಾಗಿಲಲ್ಲಿ. ಮತ್ ನೋಡು ಎಷ್ಟು ಓವರ್ ಮಾಡ್ತಾರೆ. ಅವ್ರಿಗೆ ಹಂಗೆ ಆಗ್ಬೇಕು ತಾನೇಮ್ಮ. ಯಾವಾಗ ನಗ್ಬೇಕು ಅಂತ ಏನು ಗೊತ್ತಾಗಲ್ವೇನೆ ನಿಂಗೆ? ಸ್ವಲ್ಪ ಸುಮ್ಮನಿರು. ನನಗೆ ಇವಾಗ ತಲೆನೋವು ಬಂದೈತೆ. ಯಾಕಮ್ಮ ಯಾಕೆ ಹಂಗಂತೀಯ? ಸರಿ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ತಲೆನೋವು ಅಂತೀಯ? ಅಲ್ಲ ಇಷ್ಟೊತ್ತು ಚೆನ್ನಾಗಿದೆ, ಈಗ ತಲೆನೋವು ಅಂತೀಯಲ್ಲಮ್ಮ. ಅವ್ರನ್ನೇನೋ ಹೊರಗಡೆ ಹಾಕ್ಬಿಟ್ಟೆ, ಈಗ ನನಗೆಲ್ಲ ಪುಕ 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 ಅಂತೈತೆ. ಒಳಗಡೆ ಏನ್ ದೇಲಾಗ್ತೈತೆ. ಎದ್ಬಡೈತೆ, ಎಲ್ಲ ಜೋರಾಗಿ ಹೊಡ್ಕೊಂತೈತೆ. ನನಗೆ ಭಯ ಎತ್ಕೊಂಡ್ಬಿಟ್ಟೈತೆ. ಇವಾಗ ಹೋಗಿ ನಿಮ್ಮ ಅಣ್ಣನ್ಗೆ ಹೇಳಿರ್ತಾರೆ, ಇಲ್ಲ ಸಲ ಚಾಡಿ ಎಲ್ಲ ಹೇಳಿರ್ತಾರೆ. ಇನ್ ಬಂದು ಏನ್ ರಾದಂತ ಮಾಡ್ತಾನೋ ಅಂತ ನನಗೆ ಇಲ್ಲಿ ಭಯ ಎತ್ಕೊಂಡು ಕೂತಿದ್ದೀನಿ. ಈಗ ನಿನ್ಗೆ ನಗು ಬರ್ತೈತಾ? ನಗು? ಅಯ್ಯೋ ಇಷ್ಟೇನಾ? ಏನಮ್ಮ ನೀನು? ಈ ಮನೆ ನಿನ್ನ ಹೆಸರು ಇಟ್ಕೊಂಡು ನೀನೇ ಹೆಂಗ್ ಭಯ ಬೀಳ್ತೀಯಲ್ಲ. ಅಯ್ಯೋ ನಿನ್ ತರ ನಾನು ಎಲ್ಲೋ ನೋಡಿಲ್ಲ. ನೀನ್ ಹಿಂಗ್ ಭಯ ಬೀಳಕ್ಕೆ ಅವ್ರು ನಿನ್ಗೆ ಹತ್ರ ಮಾಡಿಟ್ಟಿದ್ದು. ಏನೇ ಏನೇ ನಿನ್ ಮಾತನಾಡ್ತಾ? ನನಗೆ ಭಯ ಆಗ್ತೈತೆ ಅಂತ ಹೇಳ್ತಾ ಇದೀನಿ. ಅಲ್ಲ ನಿಮ್ಮ ಅಣ್ಣ ಬಂದ್ರೆ ಏನ್ ಮಾಡ್ತಾನೋ ಏನೋ. ಇವನ್ ದೊಡ್ಡವನ್ ಬೇರೆ ಇಲ್ಲ ಮನೇಲಿ, ಅದೇ ಭಯ ಆಗ್ತಿರೋದು. ನೀನ್ ದೊಡ್ಡವನ ಇದ್ರೆ ನಮಗೆ ಸಪೋರ್ಟ್ ಮಾಡಿರೋನು, ಅವನು ಇಲ್ಲ. ಇಂಥ ಟೈಮಲ್ಲಿ ನಮ್ಮ ಮೇಲೆ ಜಗಳಕ್ಕೆ ಬಂದ್ರೆ ಏನ್ ಮಾಡೋದು? ಅಯ್ಯ ಅಮ್ಮ, ಅಂಥದ್ದೇನ ಆಗಲ್ಲ, ನಿನ್ ಭಯ ಬೀಳ್ಬೇಡ, ಸುಮ್ಮನಿರು. ಇದು ನಿನ್ನ ಹೆಸರಲ್ಲಿ ಇರೋದು ಮನೆ. ಅವ್ರೇನೋ ಮಾಡ್ತಾರೆ, ಸುಮ್ಮನಿರು. ಅವ್ರೇನ್ ಬಂದಿಲ್ಲ, ನಿನ್ನ ರೂಲ್ಸ್ ಕೇಳಕ್ ಆಗಲ್ಲ. ಇದನ್ನೇ ನಿನ್ನ ತಲೆಯಲ್ಲಿ ಇಟ್ಕೊಂಡ ಹಿಂಗ್ ಕೂತಿರೋದು ನೀನು? ಅಯ್ಯಯ್ಯ, ಇನ್ ಸ್ವಲ್ಪ ದಿನ ತಡಿಯಮ್ಮ, ನನ್ನ ಕೈಯಲ್ಲಿ ಕಾಸಿಲ್ಲ. ಕಾಸಿದ್ರೆ ನಿಮ್ಗೇನ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾ ಇದ್ದೆ ನಾನು. ನನ್ಗೊಬ್ರು ಗೊತ್ತು, ಅವ್ರ ಹತ್ರ ಹೋದ್ರೆ ಆಯ್ತಾ, ಅಣ್ಣ ಕುತ್ಕೊ ಅಂದ್ರೆ ಕುತ್ಕೊಬೇಕು, ನಿತ್ಕೊ ಅಂದ್ರೆ ನಿತ್ಕೊಬೇಕು, ನೀನ್ ಹಾಕಿರೋ ಗೆರೆ ದಾಟಬಾರ್ದು, ಹಂಗ್ ಮಾಡ್ಕೊಡ್ತಾರೆ ಗೊತ್ತೇನಮ್ಮ. ನಾನು ನಿನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಅದೇ ಸ್ವಲ್ಪ ಕಾಸಲ್ಲಿಲ್ವಲ್ಲ, ಅದಕ್ಕೇನೆ ಸುಮ್ಮನೆ ಇದ್ನಮ್ಮ. ಇರು, ನಿಮ್ಮ ಮಳೆಂದ್ರೆ ಬರ್ಲಿ, ಸ್ವಲ್ಪ ಕಾಸು ರೆಡಿ ಮಾಡಿ ಹೋಗಿ ಬರ ಅಲ್ಲಿಗೆ. ಏನ್ ಹೇಳ್ತಿದ್ಯಾ? ಅವ್ರ ಹತ್ರ ಹೋಗಿ ಬಂದ್ರೆ ನಿಮ್ಮ ಅಣ್ಣ ಹಾಕಿರೋ ಗೆರೆ ದಾಟಲ್ವಾ? ನಾನು ಹೇಳ್ದಂಗೆ ಕೇಳ್ತಾರ? ನಿಜಾನಾ? ಹೂನಮ್ಮ, ಬರೀ ಅಣ್ಣ ಮಾತ್ರ ಅಲ್ಲ. ಇವಾಗ ನೀನ್ ಬಂದವಳಲ್ಲ ಹೊಸ ಸೊಸೆ, ಇವಳವಳಲ್ಲ ಹಳೆ ಸೊಸೆ, ಇಬ್ರು ಕೂಡ ನೀನ್ ಹಾಕಿರೋ ಗೆರೆ ದಾಟಬಾರ್ದು, ಹಂಗ ಮಾಡ್ಕೊಡ್ತಾರೆ ಅವರು. ಏನಿಲ್ಲ, ಸ್ವಲ್ಪ ದುಡ್ಡು ಜಾಸ್ತಿ ಅಷ್ಟೇ. ಅದು ಬಿಟ್ರೆ ನೀನ್ ಹೆಂಗ್ ಹೇಳ್ತಿ ಹಂಗ್ ಮಾಡ್ಕೊಡ್ತಾರಮ್ಮ. ಗೆರೆನೇ ದಾಟಬಾರ್ದು. ಒಬ್ರು ಕೂಡ ನೀನ್ ಏನೇ ಮಾತಾಡೋದು ತುಟಿಕ್ ಪಿಟಿಕ್ ಅನ್ಬಾರ್ದು, ಬಾಯಿ ಬಿಡ್ಬಾರ್ದು, ಹಂಗ ಮಾಡ್ಕೊಡ್ತಾರಮ್ಮ. ನಿಜಾನೇನೆ? ನೀನ್ ಹೇಳೋದ್ ನಂಬಕ್ಕೆ ಆಗ್ತಿಲ್ಲ ನಂಗೆ. ಇದೊಂದ್ಸತಿ ಹೇಳು. ಅಯ್ಯಯ್ಯ ಅಮ್ಮ, ಅಯ್ಯೋ ನೀನ್ ಯಾಕೆ ಹಿಂಗದಮ್ಮ? ನಾನು ಹೇಳ್ತಿರೋದು ನಿಜಾನೇ. ಕಾಸು ಒಂದು 15,000 ರೆಡಿ ಮಾಡು. ಬೇಕಿದ್ರೆ ನಿನ್ ಕಾಸು ರೆಡಿ ಮಾಡಿದ್ರೆ ನಾಳೆಗೆ ಹೋಗ್ಬಾರಣ್ಣ. ಏನ್ ಬೇಕೋ ಮಾಡಿಸ್ಕೊಡ್ತೀನಿ ನಾನು.
15,000ನ? 15,000 ಎಲ್ಲೇ ಇದ್ದದು? ಹಿಂಗಂದ್ರೆ ಅಷ್ಟೇ. ನೀನ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ರೆಡಿ ಮಾಡು ನೀನು. ಹಾ ಸರಿ ಸರಿ ಹಂಗಾದ್ರೆ. ನಾನು ಯಾರಿಗೂ ಗೊತ್ತಿಲ್ಲದೆ ಉಂಡಿಲ್ಲ ಹಾಕಿಟ್ಟಿದ್ದೆ. ಎಷ್ಟಿತ್ತು ಗೊತ್ತಿಲ್ಲ. ನೋಡ್ಬಿಟ್ಟು ಆಮೇಲೆ ಬ್ಯಾಂಕ್ ಸ್ವಲ್ಪ ಇತ್ತು. ಎಲ್ಲ ತಗೊಂಡು ಹೋಗಿ ಬರೋಣ. ಇದು ಫಸ್ಟ್ ಇದನ್ನ ರೆಡಿ ಮಾಡಲೇಬೇಕು. ಹೂನಮ್ಮ.